ಆದ ತಪ್ಪನ್ನು ಸರಿಪಡಿಸಿಕೊಂಡಿದ್ದಾರೆ ಹೊರತು ಹೊಸ ಮಾರ್ಪಾಡ ಅಲ್ಲ. ಇದರಿಂದ ಜನರಿಗೆ ಅನುಕೂಲ ಇಲ್ಲ ಅನ್ನೋದು ನರೇಂದ್ರ ಮೋದಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. GST ತಂದಾಗ ಮಾಸ್ಟರ್ ಸ್ಟ್ರೋಕ್ ಅಂತಾರೆ, ಅದನ್ನ ಸ್ಲ್ಯಾಬ್ ಕಮ್ಮಿ ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ ಅಂತ. ಅದನ್ನ ಒಪ್ಕೊಂಡು ಆಯ್ತಲ್ಲ, ಇಷ್ಟು ದಿವಸ ನಾವು ಹೇಳ್ತಾ ಇದ್ದಿದ್ದು ಸರಿ ಅಂತ. ಬೆಲೆ ಏರಿಕೆ ಈಗ 11 ವರ್ಷಗಳ ಕಾಲ ಪ್ರಾಣ ತಿಂದ್ರಲ್ಲ ಬಡವರಿಗೆ, ಅದನ್ನ ಯಾರು ಅದನ್ನ ಕಾಂಪನ್ಸೇಟ್ ಮಾಡೋದು, ಪರಿಹಾರ ಯಾರು ಕೊಡೋದು ಅದಕ್ಕೆ? ಆದ್ರಿಂದ ಸ್ಲ್ಯಾಬ್ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಹೇಳ್ಕೊಂಡೇ ಬಂದಿದ್ರು ಸಿಂಗಲ್ ಸ್ಲ್ಯಾಬ್ ಇರಬೇಕು ಅಂತೇಳಿ. ಈಗ ಡಬಲ್ ಸ್ಲ್ಯಾಬ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಸಹ ಯಾರು ಯಾವ ಇದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ ಅನ್ನೋದು ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಚೈನಾ ದೇಶದಿಂದ ಈಗ ಕೆಲವು ಸಾಮಗ್ರಿಗಳ ಮೇಲೆ ಅವರು GST ಕಮ್ಮಿ ಮಾಡಿದ್ದಾರೆ ನೋಡಿ. ಚೈನಾದವ್ರು ಏನಾದರೂ ನಮ್ಮ ಮಾರ್ಕೆಟ್ ತುಂಬಿದ್ರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಯಾರಿಗೂ ಸಹ ಗೊತ್ತಿಲ್ಲ. ಒಂದ್ ಕಡೆ ಚೈನಾದವ್ರಿಗೆ ಕಣ್ಣು ಕೆಂಪು ಮಾಡ್ಕೊಂಡು ಮಾತಾಡಬೇಕು ಅಂತಾರೆ, ಅಲ್ಲೋಗ್ಬಿಟ್ಟು ಕೆಂಪು ಬಾಟದ ಅಡಿಗೆ ಸೆಲ್ಯೂಟ್ ಹೊಡ್ಕೊಂಡು ಬರ್ತಾ ಇದ್ದಾರೆ. ಯಾವ್ದು ದ್ವಂದ್ವ ನೀತಿಯವರು ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಏನೇನು ಅನುಭವಿಸ್ಬೇಕು ಅದನ್ನು ನೋಡ್ಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.